ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ನಿಮಗೆ ವೈನ್ ಶಾಪ್, ಬೀರ್ ಶಾಪ್, ಲಿಕ್ವರ್ ಶಾಪ್, ಯಾವುದೇ ಒಂದು ಲಿಕ್ವರ್ ಶಾಪ್ಗಳಿಗೆ ನೀವು ಯಾವ ರೀತಿ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು ಮತ್ತು ಯಾವ ಸಾಫ್ಟ್ವೇರ್ನ ಯೂಸ್ ಮಾಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೀವು ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ಗೆ ನಿಮಗೆ ಇದರಲ್ಲಿ ಹೋಮ್ ಡ್ಯಾಶ್ಬೋರ್ಡ್ ಬರ್ತದೆ. ಹೋಮ್ ಡ್ಯಾಶ್ಬೋರ್ಡ್ನಲ್ಲಿ ಎಷ್ಟು ಟುಡೇ ಸೇಲ್ ಎಷ್ಟಾಯಿತು, ಎಸ್ಟರ್ಡೇ ಸೇಲ್ಸ್ ಎಷ್ಟಾಯಿತು, ಪರ್ಚೇಸ್ ಎಸ್ಟರ್ಡೇ, ಟುಡೇ, ದಿಸ್ ಮಂತ್, ಲಾಸ್ಟ್ ಮಂತ್ ಎಲ್ಲ ರಿಪೋರ್ಟ್ ಕೂಡ ಇಲ್ಲಿ ಸಿಗ್ತದೆ. ಇನ್ವೆಂಟ್ರಿನಲ್ಲಿ ಟೋಟಲಿ IMFL ಬಾಟಲ್ಸ್ ಎಷ್ಟು, FMFL ಎಷ್ಟು, ಬಿಯರ್ ಎಷ್ಟು, ವೈನ್ಸ್ ಎಷ್ಟು, ಜೀರೋ ನೆಗೆಟಿವ್ ಸ್ಟಾಕ್ ಎಷ್ಟು, ಕ್ಲೋಸಿಂಗ್ ಸ್ಟಾಕು ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ಓಕೆ, ಇದಾದಮೇಲೆ ನಿಮಗೆ ಇಲ್ಲಿ ಡೈಲಿ ಸೇಲ್ ರಿಪೋರ್ಟ್ ಎಲ್ಲ ಕೂಡ ಈ ರೀತಿ ಸಿಗ್ತದೆ. ಆಮೇಲೆ ಮ್ಯಾಪ್ ಕೂಡ ಇದರಲ್ಲಿದೆ. ಸೇಲ್ಸು ಮಂತ್ಲಿ ವೈಸ್ ಕೂಡ ನಿಮಗೆ ಇಲ್ಲಿ ಮ್ಯಾಪಿಂಗ್ ಕೂಡ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ನಲ್ಲಿ ನೀವು ಡೈಲಿ ಸೇಲ್ ಮಾಡೋ ರಿಪೋರ್ಟ್ಗಳೆಲ್ಲ ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲೇ ಕೂಡ ಇರ್ತದೆ. ಟುಡೇ ಸೇಲ್ ನೋಡ್ಬೋದು, ಎಸ್ಟರ್ಡೇ ಸೇಲ್ ನೋಡ್ಬೋದು, ದಿಸ್ ಮಂತ್ ನೋಡ್ಬೋದು, ಲಾಸ್ಟ್ ಮಂತ್ ನೋಡ್ಬೋದು, ಪ್ಲಸ್ ಬಿಲ್ ಕೂಡ ಪ್ರಿವ್ಯೂ ಮಾಡಿ ನೋಡ್ಬೋದು. ಇಲ್ಲಿ ಟೋಟಲ್ ಅಮೌಂಟ್ ಕೂಡ ನಿಮಗೆ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಸೇಲ್ಸಲ್ಲಿ 2 ಟೈಪ್ ಸೇಲ್ಸ್ ಇದೆ ನಮ್ಮ ಸಾಫ್ಟ್ವೇರ್ನಲ್ಲಿ. ಒಂದು ಸೇಲ್ ಬಂದುಬಿಟ್ಟು ಇದು ರಿಟೇಲ್ ಸೇಲ್, ಕಸ್ಟಮರ್ಗೆ ಡೈರೆಕ್ಟಾಗಿ ರಿಟೇಲ್ ಸೇಲ್ ಮಾಡ್ಬೋದು. ಇನ್ನೊಂದು ಸೇಲ್ಸ್ ಅಂದರೆ ಈಗ ಒಂದು ಪ್ರಾಡಕ್ಟ್ನ ನಾನು BPSಗೆ ಹಾಕ್ತೀನಿ. ಹಾಕಿದ ಕೂಡಲೇ ಇದನ್ನು ನಾವು ಹೋಲ್ಸೇಲ್ ಕಸ್ಟಮರ್ಗೆ ಕೊಡಬೇಕಂದ್ರೆ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೌಂಟರ್ ಅಥವಾ ಸೇಲ್ ಅಂತೇಳಿ ಬರ್ತದೆ. ಸೇಲ್ ಕೊಟ್ಟರೆ ನಾವು ಇಲ್ಲಿ ಆಟೋಮೆಟಿಕ್ಕಾಗಿ ಇದು ಹೋಲ್ಸೇಲರ್ಗೆ ಸೇಲ್ ಆಗುತ್ತೆ. ಇಲ್ಲಿ ಲೆಜರ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾರು ಕ್ರಿಯೇಟ್ ಮಾಡಿರ್ತೀವಲ್ಲ ಹೋಲ್ಸೇಲರು ಅವರು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಮೌಂಟು ಕೂಡ ನಾವಿಲ್ಲಿ ಸೇವ್ ಮಾಡಿಕೊಂಡು ಸೇಲ್ ಮಾಡುವಂಥದ್ದು. ನೆಕ್ಸ್ಟ್ ಪರ್ಚೇಸಲ್ಲಿ ಕೂಡ ನಿಮಗೆ ಪ್ರತಿಯೊಂದು ಎಲ್ಲ ಫೀಚರ್ಸ್ಗಳು ಸಿಗ್ತದೆ ಇಲ್ಲಿ. ಆಮೇಲೆ ನೆಕ್ಸ್ಟ್ ನೀವು ಯಾವ ಐಟಮ್ ಪರ್ಚೇಸ್ ಮಾಡ್ತೀರಲ್ಲ, ಇದು ಒಂದೊಂದು ಐಟಮ್ಗಳನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಕೊಟ್ಕೊಂಡು ಕ್ವಾಂಟಿಟಿ ಆಗ್ತಾ ನಾವಿಲ್ಲಿ ಹೋಗ್ಬೋದು. ನೆಕ್ಸ್ಟು ಚಲನ್ ಇದೆ, ಸ್ಟಾಕ್ ರಿಸಿಪ್ಟ್ ಇದೆ, ಬ್ರೇಕೇಜ್ ಐಟಮ್ಸ್ ಇದೆ, ಸ್ಟಾಕ್ ಐಟಮ್ಸ್ ಇದೆ, ಎಷ್ಟು ಸ್ಟಾಕ್ ಇದೆ, MRP ವೈಸ್ ಸ್ಟಾಕ್ ಐಟಮ್ಸ್ ಇದೆ, ಲೆಜರ್ಸ್ ಇದೆ. ಪ್ಲಸ್ ನಿಮಗೆ ರಿಪೋರ್ಟಲ್ಲಿ ಸ್ಟಾಕ್ ಐಟಮ್ಸ್ ರಿಪೋರ್ಟ್ಸು, ಲಿಸ್ಟ್ ಆಫ್ ಐಟಮ್ಸು, ಪ್ರೈಸ್ ಲಿಸ್ಟು, ಸ್ಟಾಕ್ ಸಮ್ರಿ, ಕರೆಂಟ್ ಸ್ಟಾಕ್, ನೆಗೆಟಿವ್, ಜೀರೋ ಸ್ಟಾಕ್, ಗ್ರೂಪ್ ವೈಸ್, ಆಮೇಲೆ ಆರ್ಡರ್ ಕ್ವಾಂಟಿಟಿ ಕೂಡ ಇದೆ, ಪ್ರಾಫಿಟ್ ಲಾಸ್ ಇದೆ, ಐಟಮ್ಸ್ ಇದೆ, ಡಿಆಕ್ಟಿವೇಟ್ ಐಟಮ್ ಕೂಡ ಮಾಡ್ಬೋದು. ಕನ್ಸಂಪ್ಷನ್ ರಿಪೋರ್ಟ್ ಕೂಡ ಸಿಗ್ತದೆ. ಸೈಜ್ ಬಾರ್ ML ವೈಸ್ ಕೂಡ ಸಮ್ರಿ ಸಿಗ್ತದೆ. ಸೇಲ್ಸ್ನಲ್ಲಿ ಕೂಡ ನಿಮಗೆ ಸೇಲ್ಸ್ ಡೇಟ್ ವೈಸ್, ಡೇ ವೈಸ್, ಸೋಲ್ಡ್ ಐಟಮ್, ಸೇಲ್ ಗ್ರೂಪ್ ವೈಸ್, ಸೇಲ್ ಕ್ಯಾಟಗರಿ ವೈಸ್, ಸೇಲ್ ML ವೈಸ್ ಮತ್ತು ಟಾಪ್ ಸೆಲ್ಲಿಂಗ್ ಐಟಮ್ಸ್ ಕೂಡ ಇಲ್ಲಿ ಸಿಗ್ತದೆ. ರಿಟರ್ನ್ ಐಟಮ್ ಕೂಡ ಸಮ್ರಿ ಇದೆ. ಪರ್ಚೇಸಲ್ಲೂ ಕೂಡ ಪ್ರತಿಯೊಂದು ರಿಪೋರ್ಟ್ಗಳು ಕೂಡ ಇವೆ. ರೆಗ್ಯುಲೇಟರ್ನಲ್ಲಿ ನಿಮಗೆ ಎಕ್ಸೈಸ್ ಸಂಬಂಧಪಟ್ಟಂಥ ಎಲ್ಲ ರಿಪೋರ್ಟ್ಗಳಲ್ಲಿ ರೆಗ್ಯುಲೇಟರ್ನಲ್ಲಿ ಸಿಗ್ತದೆ. ಓಕೆ, ನೆಕ್ಸ್ಟ್ ನೀವು ಇಂಪಾರ್ಟೆಂಟ್ ಏನಂದರೆ ಈ ಸಾಫ್ಟ್ವೇರ್ನಲ್ಲಿ ನಿಮಗೆ ಟೋಟಲಿ ಇದು ಕ್ಲೌಡ್ ಬೇಸ್ಡ್ ಸಾಫ್ಟ್ವೇರು. ನೀವು ಇದರಲ್ಲಿ ಅಡ್ಮಿನು, ಯೂಸರು, ಸೇಲ್ಸ್ಮ್ಯಾನು ಎಲ್ಲ ಕೂಡ ಇದನ್ನು ಮ್ಯಾನೇಜ್ ಮಾಡ್ಬೋದು. ಮತ್ತು ಅನ್ಲಿಮಿಟೆಡ್ ರಿಪೋರ್ಟ್ಗಳು ಕೂಡ ನಿಮಗೆ ಇಲ್ಲಿ ಸಾಕಷ್ಟು ರೀತಿಯ ಒಂದು 360 ಆ್ಯಂಗಲ್ನಲ್ಲಿ ನಿಮಗೆ ರಿಪೋರ್ಟ್ಗಳು ಸಿಗ್ತದೆ. ಮತ್ತು ತುಂಬ ಸುಲಭವಾಗಿ ಯೂಸ್ ಮಾಡುವಂಥ ಸಾಫ್ಟ್ವೇರ್ ಇದು. ಯಾರಿಗಾದರೂ ಬೀರ್ ಬಾರ್ ಅಥವಾ ವೈನ್ ಶಾಪ್ ಅಥವಾ ಓನ್ಲಿ ಬೀರ್ ಶಾಪ್ ಇದ್ದರೂ ಕೂಡ ಹೋಟೆಲ್ ಆ್ಯಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಸಾಫ್ಟ್ವೇರ್ ನೀಡೆಡ್ ಇದ್ದಲ್ಲಿ 9845972853 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.